ಸ್ನೇಹಿತರೆ, ಜೀವನ ಅನ್ನೋದು ಒಂದು ಸಮಸ್ಯೆ ಅಲ್ಲ, ಬದಲಿಗೆ ಅದೊಂದು ರಹಸ್ಯ. ಆದರೆ ವಿಜ್ಞಾನಕ್ಕೆ ಇದೊಂದು ಸಮಸ್ಯೆ, ಧರ್ಮಕ್ಕೆ ಇದು ರಹಸ್ಯ. ಸಮಸ್ಯೆಯನ್ನು ಬಗೆಹರಿಸಬಹುದು, ಆದರೆ ರಹಸ್ಯವನ್ನು ಪರಿಹರಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಜೀವಿಸಬಹುದು. ಧರ್ಮ ಪರಿಹಾರವನ್ನು ಅಥವಾ ಯಾವುದೇ ಉತ್ತರವನ್ನು ನೀಡೋದಿಲ್ಲ, ವಿಜ್ಞಾನ ನೀಡುತ್ತೆ. ಮೂಲಭೂತ ವ್ಯತ್ಯಾಸ ಅನ್ನೋದು ಏನು ಅಂದರೆ, ಧರ್ಮಕ್ಕೂ ವಿಜ್ಞಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಅರ್ಥ ಮಾಡಿಕೋಬೇಕು. ವಿಜ್ಞಾನ ಅನ್ನೋದು ಪ್ರತಿ ವಿಚಾರಗಳನ್ನು ಭೌತಿಕವಾಗಿ ನೋಡುತ್ತೆ, ಸಮಸ್ಯೆಯನ್ನಾಗಿ ಕಾಣುತ್ತೆ. ವಿಜ್ಞಾನ ಅಣುವಿಕ ಭೌತಿಕ ವಸ್ತುವನ್ನು ತಲುಪಿದರೆ, ಧರ್ಮ ಬ್ರಹ್ಮಾಂಡವನ್ನು, ಸೃಷ್ಟಿಯ ಪ್ರಜ್ಞೆಯನ್ನು ತಲುಪುತ್ತೆ. ಆದರೆ ಆಧ್ಯಾತ್ಮಿಕ ಪ್ರಶ್ನೆಗಳು ಹಾಗಿಲ್ಲ. ಯಾಕಂದರೆ ಆಧ್ಯಾತ್ಮಿಕ ಅನ್ನೋದು ಒಂದು ರಹಸ್ಯ. ಆಧ್ಯಾತ್ಮಿಕ ವಿಚಾರಗಳು ಇರೋದು ರಹಸ್ಯದ ಒಳಗಡೆ ಚಲಿಸೋದಕ್ಕೆ. ಈ ಸೂತ್ರ ಹೇಳುವುದು ಹೃದಯದ ಕೇಂದ್ರದ ಕಡೆಗೆ ಹಿಂತಿರುಗಿ ಅಂತ ಹೇಳುತ್ತೆ. ಹೇಗೆ ಅಂದರೆ, ಮನಸ್ಸು ಎಂದರೆ ಚಿಂತನೆ, ಆಲೋಚನೆ. ಮನಸ್ತತ್ವ ಎಂದರೆ ಇವು ಯಾವ ಹಿನ್ನೆಲೆಯ ಮೇಲೆ ತೇಲುತ್ತಿರುತ್ತವೋ ಅದು ಮೋಡಗಳ ಹಾಗೆ. ನಮ್ಮ ಮನಸ್ಸು ಆಲೋಚನೆಯಿಂದ ತುಂಬಿದ್ದರೆ ಅದು ಕಲುಷಿತ ಮನಸ್ಸು. ವಿಚಾರ ಶೂನ್ಯವಾಗಿದ್ದರೆ ಅದೇ ಪರಿಶುದ್ಧ ಮನಸ್ಸು, ಚಿತ್ತ ಮನಸ್ಸು. ಮನಸ್ಸಿನಲ್ಲಿ ಆಲೋಚನೆ ಇಲ್ಲದೇ ಇದ್ದಾಗ ಅದು ಸೂಕ್ಷ್ಮ. ಸೃಷ್ಟಿಯ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳನ್ನು ಕಾಣುತ್ತೆ. ಆದ್ದರಿಂದ ಆಲೋಚನೆ ಇಲ್ಲದ ಮನಸ್ಸು ಶುದ್ಧ, ಅದು ಹೃದಯದ ಕಡೆಗೆ ಚಲಿಸುತ್ತೆ. ಆದರೆ ಕಲುಷಿತ ಮನಸ್ಸಿಗೆ ಅದು ಅಸಾಧ್ಯ. ಇದನ್ನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಆಲೋಚನೆಗಳೊಂದಿಗೆ ನಾವು ತಲೆಗೆ ಅಂಟಿಕೊಂಡಿರ್ತೇವೆ. ಅವು ಬೇರುಗಳ ಹಾಗೆ, ಕತ್ತರಿಸಿದರೆ ನಾವು ಹೃದಯಕ್ಕೆ ಚಲಿಸಿಬಿಡ್ತೇವೆ. ಇಲ್ಲವಾದರೆ ಅದು ಅಸಾಧ್ಯ. ಪ್ರತಿ ಮಗುವು ತನ್ನೊಳಗೆ ಮನಸ್ಸು ಒಂದು ನಿರ್ದಿಷ್ಟ ರೂಪವನ್ನು ತಾಳುವವರೆಗೆ ಹೃದಯದಲ್ಲೇ ಇರುತ್ತೆ. ಈ ಮನಸ್ಸು ಬೆಳೆದ ನಂತರ ಶಿಕ್ಷಣ, ಸಂಸ್ಕೃತಿ, ನಾಗರಿಕತೆ ಇವುಗಳ ಮೂಲಕ ಅದರ ಬೇರು ಗಟ್ಟಿಯಾಗಿ ಬಿಡುತ್ತವೆ. ಪ್ರಜ್ಞೆ ಹೃದಯದಿಂದ ತಲೆಗೆ ಚಲಿಸುತ್ತೆ. ಆದ್ದರಿಂದಲೇ ಧ್ಯಾನದ ಮೇಲೆ ಆಯ್ಕೆರಹಿತ ಅಥವಾ ಆಲೋಚನಾರಹಿತ ಅರಿವಿನ ಮೇಲೆ ಜಾಗೃತರಾಗಬೇಕು. ಇದು ಮುಖ್ಯ. ಇದನ್ನು ಅನುಸರಿಸಬೇಕು ಸ್ನೇಹಿತರೆ. ಬುದ್ಧ ಇದನ್ನು ಸಮ್ಯಕ್ ಜಾಗೃತಿ ಅಂತ ಕರೀತಾರೆ. ಇದಕ್ಕೆ ಒತ್ತು ನೀಡ್ತಾರೆ ಕೂಡ. ಯಾಕೆ? ಇದರಿಂದ ಅದ್ಭುತ ಸಂಗತಿಯೊಂದು ಘಟಿಸುತ್ತೆ ಸ್ನೇಹಿತರೆ. ಈ ಮನಸ್ಸಿನ ಬೇರನ್ನು ಕಿತ್ತು ಹಾಕಬೇಕು. ಅದು ಮರಳಿ ತಕ್ಷಣ ಅದರ ಪ್ರಜ್ಞೆ ಹೃದಯಕ್ಕೆ ಮರುಕಳಿಸುತ್ತೆ, ಮೂಲ ಸ್ಥಾನಕ್ಕೆ. ನಾವು ಮತ್ತೆ ಮಗುವಿನ ಹಾಗೆ ಆಗ್ಬಿಡ್ತೀವಿ. ಕಾರಣ ಅರಿವು. ಅದು ಹೃದಯದ ಮೂಲಕ ಆಗುತ್ತೆ, ಭಾವನೆಗಳೊಂದಿಗೆ. ತಿಳುವಳಿಕೆಯ ಹಾಗೆ ಅಲ್ಲ. ಅದು ತಿಳುವಳಿಕೆಯ ರೂಪದಲ್ಲಿ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ. ಅರಿವಿನ ರೀತಿ ಮಾರ್ಗಗಳೇ ಬೇರೆ.